ಹಾಯ್ ಫ್ರೆಂಡ್ಸ್, ಹಾರ್ಡಿಕಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಬಿಸಿ ಬಿಸಿ ತೊಗರಿಕಾಳು ಬಾತ್ನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಮಾತ್ರ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಶುಂಠಿ, 1 ಗಂಟೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿನ ಹಾಕೊಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು 1 kg ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊತಾ ಇದ್ದೀನಿ. 2 ಟೊಮೊಟೊನ ಕಟ್ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕೊತೀನಿ. ಇನ್ನೆರಡನ್ನು ನಾನು ಹಾಗೆ ಹೆಚ್ಚಿಟ್ಬಿಟ್ಟು ಒಗ್ಗರಣೆಗೆ ಹಾಕೊತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಾಯಿಗೆ ಸಿಗ್ತಾಯಿದ್ರೆ ಅಂತ. ಮತ್ತು ತೊಗರಿಕಾಯಿನ ಇಟ್ಕೊಳ್ಳೋಣ ಬನ್ನಿ. ತೊಗರಿಕಾಯಿ ಬಂದು ನಮ್ಮ ಮನೆಯಲ್ಲೇ ಹಾಕಿರೋದು, ಅಂದರೆ ನಮ್ಮ ತೋಟದಲ್ಲೇ ಹಾಕಿರೋದು. ಈಗ ತೊಗರಿಕಾಯಿ, ಕ್ಯಾರೆಟು, ಬೀನ್ಸು ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಾ ಶೇಪ್ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ತೊಗರಿಕಾಳು ಬಾತ್ಗೆ. ಮತ್ತು ಲವಂಗ ಮತ್ತು ಚಕ್ಕೆ, ಮೊಗ್ಗು, ಏಲಕ್ಕಿ ಎಲ್ಲನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಮತ್ತು ಎಣ್ಣೆ ಬಾಟ್ಲಿಗೆ, ಆಯಿಲ್ ಬಾಟ್ಲಿದು ಈ ಥರ ಸ್ಪ್ರೇ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ದೋಸೆ ಅಥವಾ ಇನ್ನೇನಾದರೂ ತವಾ ಫ್ರೈ ಆ ಥರ ಮಾಡಬೇಕಾದ್ರೆ ಸ್ಪ್ರೇ ಕೂಡ ಮಾಡ್ಕೊಬೋದು. ನಾವು ಮಾಮೂಲಿ ಎಣ್ಣೆ ಕೂಡ ಹೀಗೇ ಕೂಡ ಹಾಕೊಬೋದು. ತುಂಬಾ ಚೆನ್ನಾಗಿದೆ. ಗಾಜಿಂದು ಬಾಟಲ್ ಇದು, ಮೇಲ್ಗಡೆ ಲೀಡ್ ಮಾತ್ರ ಫೈಬರಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಏನಾರು ಬೇಕು ಅಂದರೆ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಮತ್ತು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಎಲ್ಲನೂ ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ, ಅದಕ್ಕೇ ತಿನ್ನಬೇಕಂತ ಅನಿಸ್ಬಿಡುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಹೆಚ್ಚಿಟ್ಕೊಂಡ್ರಂಥ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ. ತೊಗರಿಕಾಯಿ ಸೀಸನ್ ಇದ್ದಾಗಲೇ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ತಿನ್ನೋದಕ್ಕೆ ಆಗಲ್ಲ. ಆಮೇಲೆ ಅವರೆಕಾಯಿ ಸೀಸನ್ ಬರುತ್ತೆ, ಆವಾಗ ಅವರೆಕಾಯಿ ತಕ್ಕಂಗೆ ಮಾಡಬೇಕಷ್ಟೇ. ಈಗ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ಥರ ಹಂಗೆ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಸ್ವಲ್ಪ ಸ್ಮೂತಾಗಿ ಆಗೋ ಥರ. ಆಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ನಾವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದು ಕುದ್ದ ಮೇಲೇ, ಅದಕ್ಕೆ ಚೆನ್ನಾಗಿ ಸ್ಮೆಲ್ ಬಂದ ಮೇಲೇ ಇನ್ನು ನೀರು ಮತ್ತು ಅಕ್ಕಿನ ಕೂಡ ನಾವು ಆ್ಯಡ್ ಮಾಡ್ಕೊಬೇಕು. ಕಟ್ ಇಟ್ಕೊಂಡಿರೋಂಥ ತೊಗರಿಕಾಳು ಮತ್ತು ಕ್ಯಾರೆಟು, ಬೀನ್ಸು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಕ್ಕಿನ ಅಳತೆ ಮಾಡಿಕೊಂಡು ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿನ ನೀವು ಫಸ್ಟೇ ಅಳತೆ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ನೆನೆಯೋದಕ್ಕೆ ಇಟ್ಕೊಬಿಡಿ. ಬಾಸುಮತಿ ಅಕ್ಕಿ ಥರ ಏನಾದರೂ ತೊಗೊಂಡ್ರೆ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೆ. ನಾನು ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. 1 kg ಅಕ್ಕಿ ಹೇಳೋದ್ನಲ್ಲ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನು ನೀವು ಹಾಕ್ಕೊಬೇಕು. ನಾನು ಬೆರಳು ಅಳತೆಲೂ ಕೂಡ ಹಾಕಿದ್ದೀನಿ, ಲೋಟದಲ್ಲಿ ಅಳತೆಲೂ ಕೂಡ ಹಾಕಿದ್ದೀನಿ. ವೀಡಿಯೋಸ್ಗಳಲ್ಲೆಲ್ಲ ಅಳತೆ ಮಾಡಿ ಯಾವ ಥರ ಹಾಕೋದು ಅಂತ ತೋರಿಸಿದ್ದೀನಿ. ಒಂದು ಸಲ ಚೆಕ್ ಮಾಡಿ ನೋಡಿ. ಈ ಥರ ಆದಮೇಲೆ ನಮಗೆ ಎಷ್ಟು ಉಪ್ಪು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಬೇಕಷ್ಟೇ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಪ್ಲೀಸ್ ಟ್ರೈ ಮಾಡಿ. ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ. 2 ವಿಷಲ್ ಹೊಡಿಸ್ಕೊಂಡ್ರೆ ಸಾಕು. ಬಾತ್ ಕೂಡ ತುಂಬಾ ರುಚಿಯಾಗಿ ರೆಡಿಯಾಗೋಗುತ್ತೆ. ನೋಡಿ, ಬಿಸಿ ಬಿಸಿ ತೊಗರಿಕಾಳು ಬಾತ್ ರೆಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಸೂಪರ್. ಇದಕ್ಕೆ ನೀವು ರೈತ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಸಾಗು ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ತೊಗರಿಕಾಳು ಇರೋದ್ರಿಂದ ಹಾಗೆ ಕೂಡ ಈ ಬಾತನ್ನ ತಿನ್ಕೊಬೋದು. ಇದೇ ಥರ ಟ್ರೈ ಮಾಡ್ತಾಯಿರಿ. ನಾನು ನೆಕ್ಸ್ಟ್ ವೀಡಿಯೋಸ್ಗಳ ಜೊತೆ ನಿಮ್ಮ ಜೊತೆ ಬರ್ತೀನಿ. ನೆಕ್ಸ್ಟು ನಾನು ತೊಗರಿಕಾಳು ಸಾಗು ಅಂದರೆ ಕೂಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಅನ್ನ ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಟಚ್ವುಡ್ ನೀವು ಹಾಗೆ ತುಂಬ ಚೆನ್ನಾಗಿ ಹೀಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಿದರೆ ಮತ್ತು ಇನ್ಯಾವ ಥರ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.